ನಮಸ್ಕಾರ ಸ್ನೇಹಿತರೆ, ನಮ್ಮ 3ನೇ ದಿನದ ಸರಣಿಯ ಪ್ರಯಾಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೈದರಾಬಾದ್ನಿಂದ ಆದಿಲಾಬಾದ್ವರೆಗೆ ಸುಮಾರು 370 ಕಿಲೋಮೀಟರ್ ದೂರ ಪ್ರಯಾಣ. ನಿರಂತರವಾಗಿ ಡ್ರೈವ್ ಮಾಡಿದರೆ ಸುಮಾರು 7 ಗಂಟೆ ತೊಗೋಬೋದು. ನಮ್ಮ ಬಯೋ ಮತ್ತು ಲಂಚ್ ಬ್ರೇಕ್ಗಳನ್ನ ತೊಗೊಂಡ್ರೆ ಸುಮಾರು 9 ಗಂಟೆ ಬೇಕಾಗುತ್ತೆ ಅಂತ ಅನಿಸುತ್ತೆ. ನಮ್ಮ ದಿನದ ಆರಂಭ ನಾವು ಇನ್ಸ್ಟೆಂಟ್ ಉಪ್ಪಿಟ್ಟು ತಯಾರಿಸಿಕೊಂಡು ಕಾಫಿ ಮಾಡಿದ್ವಿ. ಕಾಫಿಗಾಗಿ ನಾವು ನಂದಿನಿ ಗುಡ್ ಲೈಫ್ UHT ಹಾಲನ್ನು ಬೆಳೆಸಿದ್ವಿ. ಇದು 180 ml ಪೌಚ್ನಲ್ಲಿ ಬರೋದ್ರಿಂದ 3 ಜನರಿಗೆ ಸರಿಯಾಗಿರುತ್ತೆ. ಜೊತೆಗೆ ಕೋತಾಸ್ ಫಿಲ್ಟರ್ ಕಾಫಿ ಡಿಕಾಕ್ಷನನ್ನು ತೆಗೆದುಕೊಂಡು ಹೋಗಿದ್ವಿ. ಹೀಗಾಗಿ ನಮ್ಮ ಬೆಳಗಿನ ಕಾಫಿ ಮಿಸ್ ಆಗಲಿಲ್ಲ. ಸೊ ಅದಕ್ಕೆ 1-2 ಅಷ್ಟು ನೀರು ಹಾಕಿ ಕುದಿಸಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಬೇಕು. ನಾವು ತುಪ್ಪ ಹಾಕಿದ್ದೀವಿ. ಅದನ್ನು ಇವಾಗ ಆ ಮಿಕ್ಸನ್ನು ಅದಕ್ಕೆ ಹಾಕಿ ನಿಧಾನಕ್ಕೆ ಹಾಕಿ ಕಲಿಸ್ಬೇಕು. ಇಲ್ಲಾಂದರೆ ಅದು ಇದಾಗ್ಬಿಡುತ್ತೆ, ಗಂಟಾಗ್ಬಿಡುತ್ತೆ. ನಿಧಾನಕ್ಕೆ ಸ್ವಲ್ಪ ಹಾಕಿ ಕಲಿಸ್ಬೇಕು. ಇವಾಗ ಅದು ಹಬೆನಲ್ಲಿ ಬೇಯ್ತಾ ಇದೆ. ಇದು ಒಂದು 5 ನಿಮಿಷ ಅದನ್ನ ಹಬೆನಲ್ಲಿ ಬೇಯಿಸಬೇಕು, 5 ಮಿನಿಟ್ಸ್. ನಾವು ಮಾಡಿದ ತಪ್ಪುಗಳು ಮತ್ತು ಆ ತಪ್ಪುಗಳಿಂದ ಕಲ್ತಿರತಕ್ಕಂಥ ಪಾಠಗಳನ್ನ ಈಗ ನೋಡೋಣ. ನಾನು ಬೆಳಗ್ಗೆ ಹೊರಟಾಗ ನಾವು ಹೋಟ್ಲಿಂದ ಮೊಬೈಲ್ನಲ್ಲಿ ಅದು ಯಾತಕ್ಕೆ ಹಾಗಾಯಿತೋ ಗೊತ್ತಿಲ್ಲ, ಅವಾಯ್ಡ್ ಟೋಲ್ ರೋಡ್ಸ್ ಅಂತ ಒಂದು ಆಪ್ಷನ್ನ ಆಫ್ ಮಾಡ್ಕೊಂಬಿಟ್ಟಿದ್ದೆ. ಈ ಕಾರಣದಿಂದ ಏನಾಯಿತು, ನಮಗೆ ಬರೀ ಹೈದರಾಬಾದ್ನಲ್ಲೇನೇ ತುಂಬ ಟ್ರಾಫಿಕ್ಕು, ಮಂಡೇ ಟ್ರಾಫಿಕ್ಕು. ಅದರಲ್ಲೇ ಸುಮಾರು 1 ಗಂಟೆ ಆ ಕಡೆ ಈ ಕಡೆ ಸುತ್ತಾ ಇದ್ವಿ. ನಮ್ಮ ಬ್ರದರಿನ್ಲ ಯಾತಕ್ಕೋ ನೋಡಿ ನಮ್ಮದು ETA ಮತ್ತು ನಿಮ್ಮದು ETA 2 ಮ್ಯಾಚ್ ಆಗ್ತಾ ಇಲ್ಲ, ಯಾತಕ್ಕೋ ಒಂದ್ಸತಿ ನೋಡಿ ನಿಲ್ಲಿಸ್ಬಿಟ್ಟು ಅಂತ ಹೇಳಿದ್ರು ಅವರು. ಆವಾಗ ನನಗೆ ನಾವು ಮಾಡಿದ ಮಿಸ್ಟೇಕ್ ಗೊತ್ತಾಯಿತು. ಆ ಮಿಸ್ಟೇಕನ್ನು ಸರಿ ಮಾಡಿಕೊಂಡು ಹೊರಟ್ವಿ. ಆದರೆ ಇದರ ಮಧ್ಯದಲ್ಲಿ ಸುಮಾರು 1-1.5 ಗಂಟೆ ನಮಗೆ ಸಮಯ ವ್ಯರ್ಥವಾಗೋಯಿತು. ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ, ನಮ್ಮ ಕಾರ್ನಲ್ಲಿ ರೂಫ್ ರೈಲ್ ಇಲ್ಲ. ಹಾಗಾಗಿ ನನ್ನ ಕಸಿನ್ನು ರೂಫ್ ರೈಲ್ ಇಲ್ಲದಿರೋ ಕಾರಣಕ್ಕೋಸ್ಕರ ಒಂದು ಕ್ರಾಸ್ ಬಾರ್ನ ಫಿಟ್ ಮಾಡಿ ಕೊಟ್ಟಿದ್ದ. ಆದರೆ ಇದು ಒಂದು ಜನ್ರಿಕ್ ಕ್ರಾಸ್ ಬಾರ್ ಆಗಿದ್ದ ಕಾರಣ ಅದು ಕರೆಕ್ಟಾಗಿ ನಮ್ಮ ಕಾರನ್ನು ಡೋರ್ಗೆ ಗ್ರೂವಲ್ಲಿ ಕೂತ್ಕೋಬೇಕಾಗಿತ್ತು. ಆದರೆ ಸರಿಯಾಗಿ ಕೂತ್ಕೊಳ್ತಾ ಇಲ್ಲ, ಆಗಾಗ ಹೊರಗಡೆ ಬರ್ತಾಯಿತ್ತು. ಇದನ್ನು ನೋಡಿಕೊಂಡು ಈ ಸಮಸ್ಯೆ ಸುಧಾರಿಸೋಷ್ಟೊತ್ತಿಗೆ ಸುಮಾರು ಹೆಚ್ಚು ಕಡಿಮೆ 1 ಗಂಟೆ ನಾವು ಇದಕ್ಕೋಸ್ಕರ ವ್ಯರ್ಥ ಮಾಡಬೇಕಾಯಿತು. ಆದ್ರೂ ಒಂದು ಮೆಕ್ಯಾನಿಕನ್ನು ಹುಡುಕಿ ಅದನ್ನು ಸರಿಯಾಗಿ ಫಿಕ್ಸ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಅವನು ಪಾಪ ಎಷ್ಟೆಷ್ಟೋ ಪ್ರಯತ್ನ ಪಟ್ಟ, ಆದರೂ ಸರಿಯಾಗಿ ಫಿಕ್ಸ್ ಮಾಡೋಕ್ಕಾಗಲಿಲ್ಲ. ಆದರೆ ಒಂದು ಆತಂಕ ಇದ್ದೇ ಇತ್ತು. ಪ್ರತಿ ಒಂದು 50 ಕಿಲೋಮೀಟ್ರು ಕಾರ್ ಓಡಿಸಿದ ಮೇಲೆ ಆವಾಗವಾಗ ನಿಂತ್ಕೊಂಡು ಕಾರ್ ನಿಲ್ಲಿಸಿ ಆ ಕ್ಲ್ಯಾಂಪ್ಗಳನ್ನ ನೋಡ್ತಾ ಇದ್ವಿ, ಕರೆಕ್ಟಾಗಿ ಕೂತಿದೆಯೋ ಇಲ್ಲೋ ಅಂಥೇಳಿ. ಅದನ್ನು ಅಲೆನ್ ಕೀಸ್ ಇಟ್ಕೊಂಡು ಟೈಟ್ ಮಾಡೋದು, ಇದೆಲ್ಲ ಮಾಡ್ತಾನೆ ಇದ್ವಿ. ಮಧ್ಯಾಹ್ನದ ಸಮಯದಲ್ಲಿ ನಾವು ಹಾದಿಯಲ್ಲಿರುವ ಒಂದು ಶುದ್ಧ ಸಸ್ಯಾಹಾರಿ ರೆಸ್ಟೋರೆಂಟ್ನಲ್ಲಿ ಥಾಲಿ ಊಟ ಮಾಡಿದ್ವಿ. ರಸ್ತೆಗಳ ಸ್ಥಿತಿ ಬಹಳ ಚೆನ್ನಾಗಿತ್ತು. 4 ಲೇನ್ ರಸ್ತೆ, ಹಾಗಾಗಿ ರಾತ್ರಿ ಡ್ರೈವಿಂಗ್ ಸಹ ಬಹಳ ಕಂಫರ್ಟೇಬಲ್ ಆಗಿತ್ತು. ಮತ್ತು ನಿಮ್ಗೆ ಇನ್ನೊಂದು ಕುತೂಹಲ ಇರ್ಬೋದು, ನಾವು ಹೇಗೆ ಹೋಟೆಲ್ ಬುಕ್ಕಿಂಗ್ ಹೇಗೆ ಮಾಡ್ತಾಯಿದ್ವಿ, ಮುಂಚೆನೇ ಬುಕ್ ಮಾಡ್ತಾಯಿದ್ವಾ ಅಂತ. ಆದರೆ ನಮ್ಮದು ಒಂದು ಪ್ರಿನ್ಸಿಪಲ್ ಇತ್ತು, ಆದಷ್ಟು ರಾತ್ರಿ ಡ್ರೈವಿಂಗ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿಂತ. ಸಂಜೆ 6 ಗಂಟೆ ಒಳಗಡೆ ಯಾವುದು ನಿಯರೆಸ್ಟ್ ಸಿಟಿ ಇರುತ್ತೆ ಅದರಲ್ಲಿ ಹೋಟ್ಲ್ಗಳನ್ನ ನಾವು ಹುಡುಕ್ತಾಯಿದ್ವಿ. ಬೇಕಾದಷ್ಟು ಆ್ಯಪ್ಗಳಿದೆ, booking.com ಅಂತೆ, ಮತ್ತು ಇನ್ನೇನೇನೋ ಇದೆ. ಅದರಲ್ಲಿ ಯಾವ ಥರ ಎಲ್ಲಾರು ಅಂದರೆ ಹುಡುಕಿ ಬುಕ್ ಮಾಡ್ತಾಯಿದ್ವಿ. ಅದೇನಾಗ್ತಿತ್ತು, ಕೆಲಸ ನಮಗೆ ಇದು ಸ್ವಲ್ಪ ಬೆನಿಫಿಟ್ಟೇ ಆಯಿತು ಅಂತ ಅಂದ್ಕೋಬೇಕು. ಯಾಕೆಂದರೆ ಲಾಸ್ಟ್ ಮಿನಿಟ್ ಡೀಲ್ಗಳು ಇರ್ತಾಯಿತ್ತು. ಅದರದ್ದೇನೇನೋ ರಾತ್ರಿ ನಾವು ಬೆಳಗ್ಗೆ ಬೇಗ ಹೊರಡ್ತಾ ಇದ್ದಿದ್ದರಿಂದ ನಾವು ಬ್ರೇಕ್ಫಾಸ್ಟ್ಗೂ ಇರ್ತಾ ಇರಲಿಲ್ಲ. ಹಾಗಾಗಿ ನಮ್ಗೆ ಒಳ್ಳೆ ಡೀಲ್ಗಳು ಸಿಗ್ತಾಯಿತ್ತು ಕೆಲವು ಕಡೆ. ಆದಿಲಾಬಾದ್ನಲ್ಲಿ ನಾವು ಹೊಸದಾಗಿ ನಿರ್ಮಿಸಲಾದ ಮಂಗಳಮೂರ್ತಿ ಹೋಟೆಲ್ನಲ್ಲಿ ಉಳಿದಿದ್ವಿ. ಈ ಹೋಟೆಲ್ನ ಸೌಲಭ್ಯಗಳು ಉತ್ತಮವಾಗಿತ್ತು. ಬೇಸ್ಮೆಂಟ್ನಲ್ಲಿ ಉತ್ತಮ ಪಾರ್ಕಿಂಗ್ ಸೌಲಭ್ಯನೂ ಇತ್ತು. ರೂಮ್ ಸರ್ವಿಸ್ ಅತ್ಯುತ್ತಮವಾಗಿತ್ತು. ರಾತ್ರಿ ಊಟನೂ ತುಂಬ ಚೆನ್ನಾಗಿತ್ತು. ನಮ್ಮ ನಾಡಿನ ಪಯಣ
ಆದಿಲಾಬಾದ್ನಿಂದ ಜಬ್ಬಲ್ಪುರದ ಕಡೆಗೆ ಸುಮಾರು 472 ಕಿಲೋಮೀಟರ್. ಗೂಗಲ್ ಮ್ಯಾಪ್ಸ್ ಪ್ರಕಾರ 9 ಗಂಟೆ ಅಂತ ಹೇಳ್ತಾ ಇದೆ. ಆದರೆ ನಮ್ಮ ಬಯೋ ಬ್ರೇಕ್ಸ್ ಎಲ್ಲ ತಗೊಂಡ್ರೆ ಸುಮಾರು 10ರಿಂದ 11 ಗಂಟೆ ಡ್ರೈವ್ ಇರುತ್ತೆ. ನಮ್ಮ ಇಂದಿನ ಬ್ರೇಕ್ಫಾಸ್ಟ್ ಕಾಮತ್ ಹೋಟೆಲ್ನಲ್ಲಿ. ನಾವು ಕರ್ನಾಟಕದ ಕಾಮತ್ ಹೋಟೆಲ್ ಅಂದುಕೊಂಡು ಒಳಗೆ ಹೋದೆವು. ಹೋಟೆಲ್ ತುಂಬ ಚೆನ್ನಾಗಿದೆ, ಆದರೆ ತಿಂಡಿ ಅಷ್ಟಕ್ಕಷ್ಟೇ. heavy rain. See, the tarp is not really working. Hopefully the clothes are not too wet. We need to find another tarp. ಪೆಂಚ್ ಕಾರಿಡಾರ್ ಪ್ರಾರಂಭವಾಗುವ ಸ್ಥಳದಲ್ಲಿ ನಾವು ಟೀಗೋಸ್ಕರ ಫ್ರೆಂಡ್ಸ್ ಭೋಜನಾಲಯದಲ್ಲಿ ಕಾರನ್ನು ನಿಲ್ಲಿಸಿದ್ವಿ. ಟೀ ಕುಡಿದ ಮೇಲೆ ಮಳೆ ಜೋರಾಗಿ ಬರುತ್ತಿದ್ದರಿಂದ ಹೋಟೆಲ್ ಮಾಲೀಕನ ಹತ್ತಿರ ಮಾತನಾಡಿದಾಗ ಆತ ಸಾಕಷ್ಟು ಬಾರಿ ಹುಲಿಯನ್ನು ನೋಡಿರುವುದಾಗಿ ತಿಳಿಸಿದ. ಅದಲ್ಲದೆ ಹತ್ತಿರದಲ್ಲಿ ಇರುವ ರಿಸಾರ್ಟ್ಗೆ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್ ಮತ್ತು ಇತ್ತೀಚೆಗೆ ರವೀನಾ ಟ್ಯಾಂಡನ್ ಬಂದಿದ್ದಾಗಿ ಹೇಳಿದ. ಎಷ್ಟು ಮಳೆ ಬಂದಿದೆ ಅಂತಂದರೆ ನಮ್ಮದು ಮೇಲ್ಗಡೆ ನೋಡಿ ಟಾರ್ಪಾಲಿನಂತೆ ಏನು ಹಾಕಿತ್ತು ಅದು ಫುಲ್ ಆ ಕಡೆಯಿಂದ ಹೊರಗಡೆ ಬಂದಿಲ್ಲ, ಹಿಡ್ಕೊಂಡು ಹೋಗ್ಬೇಕು. NH44ನ ಈ ಶಾಂತವಾದ ಸ್ಟ್ರೆಚ್ನಲ್ಲಿ ಸಾಗುತ್ತಾ ನಾವು ಪೆಂಚ್ ಹುಲಿಕಾಡಿನ ಸೆಂಟರ್ಗೆ ತಲುಪುತ್ತೇವೆ. ಇದು ಕೇವಲ ಒಂದು ರಸ್ತೆ ಅಲ್ಲ, ನಾಗ್ಪುರ್ ಮತ್ತು ಸಿಯೋನಿ ನಗರಗಳನ್ನು ಸಂಪರ್ಕಿಸುವ ಈ ಹೆದ್ದಾರಿ ಪ್ರಕೃತಿ ಮತ್ತು ಪ್ರಗತಿ ಸಹಬಾಳ್ವೆ ಮಾಡಬಹುದು ಎಂಬುದಕ್ಕೆ ಉದಾಹರಣೆಯಾಗಿದೆ. ಈ ಕಾರಿಡಾರ್ ಭಾರತದ ಮೊದಲ ಡೆಡಿಕೇಟೆಡ್ ವೈಲ್ಡ್ ಲೈಫ್ ಪ್ಯಾಸೇಜ್ ಆಗಿದ್ದು 37 ಕಿಲೋಮೀಟರ್ ವ್ಯಾಪಿಸಿದೆ. ಇಲ್ಲಿ 9 ಅಂಡರ್ಪಾಸ್ ಮತ್ತು ಎಲಿವೇಟೆಡ್ ಸೆಕ್ಷನ್ಸ್ ವೈಲ್ಡ್ ಲೈಫ್ಗೆ ಸುರಕ್ಷಿತ ಚಲನೆ ಸಿಗಲು ಸ್ಪೆಷಲಿ ಡಿಸೈನ್ ಮಾಡಲಾಗಿದೆ. ಇದರಲ್ಲಿ 1.4 ಕಿಲೋಮೀಟರ್ ಉದ್ದದ ಅಂಡರ್ಪಾಸ್. ಇದು ವಿಶ್ವದಲ್ಲೇ ಅತಿ ಉದ್ದವಾದ ಅಂಡರ್ಪಾಸ್. ಪ್ರಾಣಿಗಳಿಗೆ ತಮ್ಮ ನ್ಯಾಚುರಲ್ ಹ್ಯಾಬಿಟ್ಯಾಟ್ಸ್ ಮತ್ತು ಮೈಗ್ರೇಷನ್ ರೂಟ್ಸ್ ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇಲ್ಲಿಯ ಕ್ಯಾಮೆರಾ ಟ್ರ್ಯಾಪ್ಸ್ 5,000ಕ್ಕೂ ಹೆಚ್ಚು ಅನಿಮಲ್ ಕ್ರಾಸಿಂಗ್ಸನ್ನು ಕ್ಯಾಪ್ಚರ್ ಮಾಡಿವೆ. ಭವ್ಯ ಹುಲಿಗಳು, ಚುರುಕಾದ ಕಾಡು ನಾಯಿಗಳು, ಆಕರ್ಷಕವಾದ ಚಿತ್ತಾಲ್ ಜಿಂಕೆಗಳು ಮತ್ತು ಇನ್ನಿತರ ಪ್ರಾಣಿಗಳ ಪ್ರತಿ ಕ್ರಾಸಿಂಗ್ ನಮಗೆ ನಮ್ಮ ಕನ್ಸರ್ವೇಷನ್ ಎಫರ್ಟ್ಸ್ ಎಷ್ಟು ಯಶಸ್ವಿ ಎಂದು ಹೇಳುತ್ತದೆ. ಈ ಕಾರಿಡಾರ್ ಕೇವಲ ಇಂಜಿನಿಯರಿಂಗ್ ಅದ್ಭುತ ಮಾತ್ರವಲ್ಲ, ಇದು ಬಾಂಬೆ ಹೈಕೋರ್ಟ್ ಆರ್ಡರ್ ಮತ್ತು ವನ್ಯಜೀವಿ ಆಕ್ಟಿವಿಸ್ಟ್ಸ್ಗಳ ನಿರಂತರ ಹೋರಾಟದ ಫಲ. ಹೆದ್ದಾರಿಯ ಅಗಲೀಕರಣಕ್ಕೆ ಎನ್ವೈರ್ನ್ಮೆಂಟಲ್ ಕನ್ಸರ್ನ್ಸ್ ಮೇಲೆ ಫೋಕಸ್ ಮಾಡಿದ್ದು ತಗ್ಗಿಸುವ ಕ್ರಮಗಳ ಮೂಲಕ ಪ್ರಗತಿ ಮತ್ತು ಪ್ರಕೃತಿ ನಡುವೆ ಸಮತೋಲನ ಸಾಧಿಸಲು ಕಾರಣವಾಯಿತು. ಈ ಕಾಡು ದಾರಿಯ ಮೂಲಕ ಹೋಗುವಾಗ ಪ್ರಗತಿ ಮತ್ತು ಸಂರಕ್ಷಣೆ ನಡುವಿನ ಡೆಲಿಕೇಟ್ ಬ್ಯಾಲೆನ್ಸ್ ನಮಗೆ ನೆನಪಾಗುತ್ತದೆ. ಇಂತಹ ರಸ್ತೆಗಳು ನಮಗೆ ಕಲಿಸುತ್ತವೆ ಏನೆಂದರೆ ಪ್ರಗತಿ ಮತ್ತು ಪ್ರಕೃತಿ ನಾಶ ಮಾಡದೆ ಹೊಸ ಮಾರ್ಗಗಳನ್ನು ಹುಡುಕುವ ಅನಿವಾರ್ಯತೆಯನ್ನು ನೀಡುತ್ತದೆ. ಪೆಂಚ್ ಫಾರೆಸ್ಟ್ ಕಾರಿಡಾರ್ ಈ ಡ್ರೈವ್ ಕೇವಲ ನಮ್ಮ ಆಸ್ಪೈರ್, ಎಕ್ಸ್ಪ್ಲೋರ್, ಇನ್ಸ್ಪೈರ್ ಪ್ರಯಾಣ ಮುಂದುವರಿಯುವಂತೆ ಈ ಸಂದೇಶ ನಮ್ಮೊಂದಿಗೆ ಸಾಗುತ್ತದೆ. ಭೂಮಿ ನಮ್ಮ ಅನ್ವೇಷಣೆಗೆ ಮಾತ್ರವಲ್ಲ, ಅದು ನಮ್ಮ ಸಂರಕ್ಷಣೆಗೂ ಸೇರುತ್ತದೆ. ಹೆದ್ದಾರಿಯ ಎರಡೂ ಬದಿಗಳಲ್ಲಿ ಸುಮಾರು 3 ಮೀಟರ್ ಎತ್ತರದ ಮೆಶ್ ಫೆನ್ಸ್ಗಳನ್ನು ಹಾಕಲಾಗಿದೆ. ಇದು ರಸ್ತೆಯಿಂದ ಬರುವ ಶಬ್ದವನ್ನು ಕಡಿಮೆಗೊಳಿಸಲು ಸಹಾಯ ಮಾಡುತ್ತದೆ. ಈ ಫೆನ್ಸ್ ವಾಹನಗಳ ಸಂಚಾರದಿಂದ ಉಂಟಾಗುವ ಶಬ್ದವು ಆ ಪ್ರದೇಶದಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಅಡ್ಡಿಪಡಿಸದಂತೆ ಮಾಡುತ್ತದೆ. ಇಷ್ಟೂ ಅಲ್ಲದೆ ರಾತ್ರಿ ಹೊತ್ತಿನಲ್ಲಿ ಕಣ್ಣು ಕುಕ್ಕುವ ಹೆಡ್ಲೈಟ್ಗಳ ಬೆಳಕು ಕೂಡ ಮಂದಗೊಳ್ಳಲು ಸಹಾಯ ಮಾಡುತ್ತದೆ. ಆದಾಗ್ಯೂ ಹೆದ್ದಾರಿಯ ಶಬ್ದವನ್ನು ಸಂಪೂರ್ಣವಾಗಿ ತಡೆಯುವುದು ಸಾಧ್ಯವಿಲ್ಲ.
ಆದರೆ ಈ ಸೌಂಡ್ ಬ್ಯಾರಿಯರ್ಸ್ ಶಬ್ದವನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡುತ್ತದೆ. ಇಟ್ಟಿಗೆ ಗೋಡೆಗಳು ಅಥವಾ ಕಾಂಕ್ರೀಟ್ ಗೋಡೆಗಳು ಶಬ್ದವನ್ನು ತಡೆಯಲು ಅತ್ಯುತ್ತಮವಾದವು, ಆದರೆ ಅವುಗಳನ್ನು ಹೆದ್ದಾರಿಯ ಸುತ್ತ ಸಂಪೂರ್ಣವಾಗಿ ನಿರ್ಮಿಸಲು ಸಾಧ್ಯವಿಲ್ಲ. ಏನಾದರೂ ಟ್ರಕ್ ಹೆಂಗಿದೆ ನೋಡಿ. ರಸ್ತೆ ಒಂದು ಸುಮಾರು 20 ಕಿಲೋಮೀಟರ್ ನಾಗ್ಪುರ್ ಮತ್ತು ಸಿಯೋನಿ ನಡುವೆಯ ರಸ್ತೆಯಲ್ಲಿ ಬಹಳ ಕೆಟ್ಟು ಹೋಗಿತ್ತು. ನೀವು ನೋಡ್ತಾ ಇರ್ಬೋದು, ಕಾರು ನಮ್ಮನ್ನು ಎತ್ತಿ ಹಾಕ್ತಾ ಇತ್ತು. ಅದು ಬಿಟ್ಟರೆ ಮಿಕ್ಕಿದ್ದ ರಸ್ತೆಗಳೆಲ್ಲ ತುಂಬ ಚೆನ್ನಾಗಿತ್ತು. ನಾವು ಸಿಯೋನಿಯನ್ನು ದಾಟಿ ಜಬಲ್ಪುರಿನ ಸುಮಾರು 120-130 ಕಿಲೋಮೀಟ್ರ್ ಇದೆ. ಸೊ ದಾರಿನಲ್ಲಿ ಯಾವುದೂ ಒಳ್ಳೆ ನಮಗೆ ಊಟ ಮಾಡಲಿಕ್ಕೆ ಒಂದು ಇದು ಸಿಕ್ಕಲಿಲ್ಲ. ಹಾಗಾಗಿ ನಮ್ಮ ಫಸ್ಟ್ ಟೈಮ್ ನಮ್ಮ ಕಿಚನನ್ನು ಏನಿದೆ ಆ ಸೆಟಪ್ನ ಶುರು ಮಾಡಿ ಖಾರ ಪೊಂಗಲ್ನ ಮಾಡ್ತಾಯಿದ್ದೀವಿ, ರೆಡಿ ಮಿಕ್ಸ್ನ. ಅದು ಒಂದು ಪ್ಯಾಕೆಟಿಗೆ 2.5 ಕಪ್ ನೀರು ಹಾಕಿ ಸ್ವಲ್ಪ ತುಪ್ಪ ಹಾಕಿ ಒಂದು 3 ವಿಸಿಲ್ ಬರೋಷ್ಟು ಬೇಯಿಸ್ಬೇಕು ಅದನ್ನು. ಸೊ ಅದನ್ನು ನಿಮ್ಗೆ ತೋರಿಸ್ತೀನಿ ಇವಾಗ ಯಾವ ಥರ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದ. First cooking on the highway off the service road past Sioni. You're getting things ready to make pulao rice, huh? Khichdi. Khara pongal mix. That's what we're making. So we put the wind guards on the 3 sides and we'll cook the pressure cooker. We added pongal mix and 2.5 cups of water. Start the cooking. Adding some ghee. We're on the highway past Sioni. Okay, rice is cooking. See the flame. You can see it. Feel the heat. Yeah. That's a stool. We need a lock, otherwise it's gonna fall and hut off the freeway. See? Okay, looks like it's on. Why don't you sit? Test. Okay. Filling the water with our pump. Drinking water. It's an interesting experience. Okay, it's cooking now. Yeah. We got the first whistle, waiting for the second whistle now. Did it? Oh, second. Again, we're off the highway. Past Sioni. Could not see any places that we could eat. So we decided, oh, here comes the third one. Ready to Okay. Look at that bus. Yay! Okay, cooker is turned off now. So we'll wait for a few minutes and then to eat. Okay, that's the dish. ಫಸ್ಟ್ ಕ್ಲಾಸ್ ಆಗಿ. ಈಗ ನೆಕ್ಸ್ಟ್ ಖಾರ ಪೊಂಗಲ್ mix. ಈ ವೈರ್ ಎಲ್ಲಿದೆ ಹೇಳಿದ್ರೆ Waiting to eat now. Okay, here we go. It's all ready to eat now. Looks good. Okay, we're serving hot khara pongal now. Okay. Okay, here we go. I think we're ready to eat now. ಇಟ್ಕೊಂಡು ಹುಗ್ಗಿ ಮಾಡಿ ಬಿಸಿ ಹುಗ್ಗಿ ತಿಂತಾ ಇದ್ದೀವಿ ನಾವು 3 ಜನ.
ಇಲ್ಲಿ ನೋಡ್ಬೋದು ನೀವು, ಒಳ್ಳೆ ರುಚಿಯಾಗಿದೆ, ಮಜಾ ಬರ್ತಾ ಇದೆ. We are celebrating our ಫಸ್ಟ್ ಕುಕಿಂಗ್. First eating of the sweet. Okay, washing our dishes. ಜಬಲ್ಪುರ್ ಕಡೆಗೆ ಹೊರಡ್ತಾ ಇದೆ ನಮ್ಮ ಗಾಡಿ. ನಾವು ಜಬಲ್ಪುರ್ ಸುಮಾರು 6:45 ಗಂಟೆ ಸಂಜೆ ಸೇರಿದ್ವಿ. ನಮ್ಮ ಸ್ನೇಹಿತರು ಪ್ರತೀಕ್ ಅನ್ನೋರು ನಮ್ಮನ್ನು ಎದುರುಗೊಂಡು ನಮ್ಮ ಉಳ್ಕೊಳ್ಳೋ ವ್ಯವಸ್ಥೆಯನ್ನು MPT ಮಾರ್ಬಲ್ ರಾಕ್ಸ್ ಅನ್ನೋ ಹೋಟ್ಲಲ್ಲಿ, ಇದು MP ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ನಡೆಸತಕ್ಕಂತಹ ಒಂದು ಹೋಟೆಲ್ ಇದು. ಅಲ್ಲಿ ವ್ಯವಸ್ಥೆ ಮಾಡಿದರು. 2 ಸುಂದರವಾದ ಟೆಂಟ್ಗಳನ್ನ ನಮಗೆ ಬುಕ್ ಮಾಡಿಸ್ಕೊಟ್ಟಿದ್ರು. ಇದರ ಬಗ್ಗೆ ನಾಳೆ ನಿಮಗೆ ಹೆಚ್ಚು ವಿವರ ಕೊಡ್ತೀವಿ. ಯಾವುದೇ ಯಾತ್ರೆಯಲ್ಲಿ ಚಿಕ್ಕ ತಪ್ಪುಗಳು ಮತ್ತು ದೊಡ್ಡ ಕಲಿಕೆಗಳು ಇದು ನಿತ್ಯದ ಸಂಗತಿ. ಇಂದು ನಾವೇ ಮಾಡಿದ ತಪ್ಪುಗಳನ್ನ ಸುಧಾರಿಸಿಕೊಂಡು ಜೀವನದ ಅನುಭವದಲ್ಲಿ ಮತ್ತೊಂದು ಪಾಠವನ್ನು ಕಲಿತಿದ್ದೇವೆ. ನಮ್ಮ ನಾಳಿನ ಪಯಣ ಜಬಲ್ಪುರ್ನಿಂದ ಪ್ರಯಾಗ್ರಾಜ್ ಕಡೆಗೆ. ನೀವು ನಮ್ಮ ಪ್ರಯತ್ನಗಳನ್ನು ಮೆಚ್ಚಿದರೆ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಿ. ಇದು ನಮ್ಮ ಪ್ರಯತ್ನಗಳಿಗೆ ಪೋಷಕವಾಗುತ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋಗಳನ್ನು ತರುವುದಕ್ಕೆ ಪ್ರೇರಣೆಯಾಗುತ್ತದೆ. ದಯವಿಟ್ಟು ತಪ್ಪೋ ಒಪ್ಪೋ ಕಾಮೆಂಟ್ ಮಾಡಿ. ಆಸೆಗೆ ಬಾಧೆ ಇಲ್ಲ, ಹುಡುಕಾಟಕ್ಕೆ ವಯಸ್ಸಿಲ್ಲ ಎಂಬ ನಮ್ಮ ಮನೋಭಾವಕ್ಕೆ ನಿಮ್ಮ ಬೆಂಬಲ ಕೇವಲ ಸ್ಫೂರ್ತಿಯಷ್ಟೇ ಅಲ್ಲ, ಶಕ್ತಿಯೂ ಹೌದು. ಧನ್ಯವಾದಗಳು.